ಯಾವ ಸಿದ್ಧಿಯೂ ದೊರಕದೆಂದು ಶಾಸ್ತ್ರಗಳು ಹೇಳುತ್ತವೆ. ಪರಿಪಕ್ವವಾದ ಸಂಸ್ಕಾರವುಳ್ಳವರಿಗೆ ಗುರು ಯಾವ ರೂಪದಿಂದಾದರೂ ಬರಬಹುದು. ಗುರುವಿನ ಪ್ರಕಾಶ ಶಿಷ್ಯನ ಆತ್ಮ ಜ್ಯೋತಿಯನ್ನು ಬೆಳಗುವುದು. ರಾಷ್ಟ್ರಕವಿ ಕುವೆಂಪು ಅವರ ಈ ನುಡಿಗಳು ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಒಪ್ಪುವಂತಹವು. ಮಾನವೀಯತೆಯನ್ನು ಸಾಕಾರಗೊಳಿಸಿ ಜಾತಿ ಮತ ಭೇದಗಳಿಗೆ ತಿಲಾಂಜಲಿ ನೀಡಿ ಆತ್ಮಸ್ಥೈರ್ಯ, ಸಾಧನೆಯ ಛಲ, ನಿರ್ಮಲ ಚಾರಿತ್ರ್ಯ, ಮಾನವೀಯ ಅಂತಃಕರಣದಂತಹ ಅಪೂರ್ವ ಗುಣಗಳೆಲ್ಲವನ್ನೂ ಮೇಳೈಸಿಕೊಂಡ ಬಾಲಗಂಗಾಧರನಾಥ ಸ್ವಾಮೀಜಿ ಭಕ್ತರ ಪಾಲಿಗೆ ಭೈರವನ ಅವತಾರ, ನಡೆದಾಡುವ ದೇವರು, ಮಿಕ್ಕವರ ಪಾಲಿಗೆ ಅಭಿವೃದ್ಧಿಯ ಹರಿಕಾರ. ಶತಶತಮಾನದ ಚರಿತೆಯ ಮೆರೆದಿದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಕಾಲ ಭೈರವನ ಮಹಿಮೆಯ ತೋರಿದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಶ್ರೀಗಿರಿ ಪುಣ್ಯವಾಗಳಿಸಿರಿ. ಶತಶತಮಾನದ ಚರಿತೆಯ ಮೆರೆದಿದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಕಾಲ ಭೈರವನ ಮಹಿಮೆಯ ತೋರಿದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಏ ಮಗ ಚಿಕ್ಲಿಂಗ, ಬಂದೆ ಅಪ್ಪಯ್ಯ. ಲೇ ಮಗ, ದಾಸೋಹದ ದವಸಧಾನ್ಯ ಹೊತ್ತ ಗಾಡಿ ಚುಂಚನಗಿರಿಗೆ ಹೋಗಲಿಕ್ಕೆ ಸಿದ್ಧವಾಗಿದೆ. ಆಯ್ತು ಅಪ್ಪಯ್ಯ, ಅದನ್ನೆಲ್ಲ ಮಠಕ್ಕೆ ಒಪ್ಪಿಸ್ಬಿಟ್ಟು ಆ ನಮ್ಮಪ್ಪ ಗಂಗಾಧರೇಶ್ವರನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಪ್ಪಯ್ಯ. ಈ ವರ್ಷ ಆ ಶಿವ ಕಣ್ಬಿಟ್ಟು ನನ್ನ ಸೊಸೆ ಹೊಟ್ಟೆಲಿ ದೇವರಂತ ಒಂದು ಗಂಡು ಮಗು ಹುಟ್ಲಿ ಅಂತ ನಾನು ಆ ದ್ಯಾವ್ರಲ್ಲಿ ಬೇಡ್ಕೋತೀನಪ್ಪ. ಹೋಗ್ ಬರ್ತೀವಿ ಅಪ್ಪಯ್ಯ. ಅಪ್ಪ ಗಂಗಾಧರೇಶ್ವರ, ಭೈರವೇಶ್ವರ, ಮತ್ತೆ ಈ ಮನೆಯಲ್ಲಿ ತೊಟ್ಲು ತೂಗಿ. ಪರುಸೆಯೆಲ್ಲ ನೋಡ ಬನ್ನಿರೋ ಭೈರೇಶನ, ಚುಂಚನಗಿರಿ ಮಾಯಕಾರನ, ಚುಂಚನಗಿರಿ ಮಾಯಕಾರನ. ಮಲ್ಲಿಗೆ ಹೂವ ಚೆಲ್ಲಿರೋ ಭೈರೇಶಗೆ, ಉಹೆ ಉಹೆ ಎಂದು ಕೂಗಿರೋ, ಉಹೆ ಉಹೆ ಎಂದು ಕೂಗಿರೋ. ಚುಂಚನಗಿರಿವಾಸ ಎದ್ದುವ ಭೈರೇಶ, ತುಂಬಿದ ಪರುಸೆಯ ಹರಸುವ ಸರ್ವೇಶ. ಚುಂಚನಗಿರಿವಾಸ ಎದ್ದುವ ಭೈರೇಶ, ತುಂಬಿದ ಪರುಸೆಯ ಹರಸುವ ಸರ್ವೇಶ. ಭಕ್ತರೆಲ್ಲ ಬಂದವರೇ ನೋಡು ಬಾರೋ ಈಶ. ಜಗದೀಶ್ವರ ಸರ್ವೇಶ್ವರ, ಭಕ್ತರನ್ನು ಕಾಪಾಡೋ ಭೈರವೇಶ್ವರ. ಜಗದೀಶ್ವರ ಸರ್ವೇಶ್ವರ, ಭಕ್ತರನ್ನು ಕಾಪಾಡೋ ಭೈರೇಶ್ವರ. ಹಾಡಿಕೊಂಡಿರೋ ಕೂಡಿ ಕುಣಿರೋ, ನಮ್ಮುದ್ದು ಭೈರೇಶನ ಕೊಂಡಾಡಿ ಕುಣಿರೋ. ಆಡಿಕೊಂಡಿರೋ ಕೂಡಿ ಕುಣಿರೋ, ನಮ್ಮುದ್ದು ಭೈರೇಶನ ಕೊಂಡಾಡಿ ಕುಣಿರೋ. ಉಘೆ 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 ಭೈರವಗೆ, ಉಘೆ 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 ಭೈರವಗೆ. ಓಂ ಶಂಕರಾಯ ನಮಃ, ಓಂ ಶೂಲಪಾಣಿಯೇ ನಮಃ, ಓಂ ಕಟ್ವಾಯಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ.
ನಮಃ. ಓಂ ಶ್ರೀ ವಿಷ್ಣಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಅಪ್ಪ ಗಂಗಾಧರೇಶ್ವರ, ಕೈ ಮುಗಿತೀನೋ ನಮ್ಮಪ್ಪ. ನಮ್ಮ ವಂಶಕ್ಕೆ ಸುಬೇದಾರ ಸ್ಥಾನಮಾನ ಕೊಟ್ಟೆ. ಜಾತ್ರೆ ಸಮಯದಲ್ಲಿ ನಿನ್ನ ಪಲ್ಲಕ್ಕಿಯನ್ನು ಹೊರೋ ಭಾಗ್ಯವನ್ನೂ ಕೊಟ್ಟೆ. ಆದರೆ ಈ ತಾಯಿಗೇಕೆ ಮತ್ತೊಂದು ಗಂಡು ಮಗುವನ್ನು ಕರುಣಿಸಲಿಲ್ಲ ತಂದೆ? ಒಂದು ಮಗು ಮಗುವಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ತಂದೆ? ವಿನಾಯಕನ ಹಾಗೆ ಕಾರ್ಯಸಿದ್ಧನು, ಸುಬ್ರಹ್ಮಣ್ಯನ ಹಾಗೆ ಜ್ಞಾನಪೂರ್ಣನೂ ಆದ ಮಗುವನ್ನು ಕಾಣಿಸು. ನಿನ್ನ ಸೇವೆಗಾಗಿ ನಮ್ಮ ಮನೆತನದಲ್ಲಿ ಮತ್ತೊಂದು ಜ್ಯೋತಿ ಬೆಳಗಲಿ ತಂದೆ. ಆಹಾ, ಬಲಭಾಗದಿಂದ ಹೂ ಬಿತ್ತು. ನಿಮ್ಮ ಆಸೆ ಈಡೇರುತ್ತೆ. ಬಾನು ಭುವಿ ಮೀರಿದ ಶಂಕರ, ಬಾನು ಭುವಿ ಮೀರಿದ ಶಂಕರ, ಅಖಿಲೇಶ್ವರ ಭಯಂಕರ, ಪರಮೇಶ್ವರ ಜಗದೀಶ್ವರ, ಶಶಿಶೇಖರ ಶಿವಶಂಕರ, ಗಂಗಾಧರ ಶುಭಕರ, ಬಾನು ಭುವಿ ಮೀರಿದ ಶಂಕರ, ಬಾನು ಭುವಿ ಮೀರಿದ ಶಂಕರ. ಸ್ಮರಿಸಿದೆ, ಯೋಗ ಯೋಗಾಂಗವು ಮಹಿಮೆ ಸಾರಿದೆ. ಬಾರೋ ಸೋಮೇಶ್ವರ, ಕಾಯೋ ಕರುಣಾಕರ, ವರ ನೀಡುವ ಮುದ ತೋರುವ ಮಾಹೇಶ್ವರ, ಬಾನು ಭುವಿ ಮೀರಿದ ಶಂಕರ, ಬಾನು ಭುವಿ ಮೀರಿದ ಶಂಕರ. ಮಕ್ಕಳೇ, ನಿನ್ನೆ ನಾನು ಹೇಳಿಕೊಟ್ಟ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ದೀನಿ. ಸಿದ್ಧವಾಗಿದ್ದೀರಾ? ಚಿದಾನಂದ, ಭಕ್ತಿ ಅಂದ್ರೇನು? ವಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದೇ ಭಕ್ತಿ ಗುರುಗಳೇ. ಸೂಕ್ತ ಉತ್ತರ ಅಲ್ಲ. ಬಸವ, ನೀನ್ ಹೇಳು. ಗುರುಗಳೇ, ನಿನ್ನೆ ಓದನ ಅಂತ ಪುಸ್ತಕ ತೆಗ್ದೆ. ನಮ್ಮಪ್ಪ ಅಮ್ಮಂಗ್ ಜಳ ಆಯ್ತು. ನಮ್ಮಪ್ಪ ನಮ್ಮಮ್ಮಂಗ್ ಹೊಡೆದ್ಬಿಟ್ಟ. ತಿರುಗ್ಸ್ ನಮ್ಮಮ್ಮ ನಮ್ಮ ಅಪ್ಪನ್ಗೆ ಹೊಡೆದ್ಬಿಟ್ಲು. ಬಿದ್ದಲ್ಲಿ ಮುಡ್ಕೊಂಡ್ಬಿಟ್ಟ. ನನಗೆ ಬೇಜಾರಾಗೋಯ್ತು. ನಮ್ಮ ಅಜ್ಜಿ ಕರೆದ್ಬಿಟ್ಟು ಇದೆಲ್ಲ ಇದ್ದಿದ್ದೆ ಬಾರ ಅಂದ್ಬಿಟ್ಟು 8 ಮುದ್ದೆ ಬೇಡ ಅಂದ್ರು ಕೊಟ್ಬಿಟ್ಲು. ಆ ಮುದ್ದೆ ತಿಂದು ನಿದ್ದೆ ಮಾಡ್ಬಿಟ್ಟೆ ಗುರುಗಳೇ. ಕುಚೋದ್ಯ ಬೇಡ. ಗಂಗಾಧರ, ಭಕ್ತಿ ಅಂದ್ರೇನು? ನೀನ್ ಹೇಳು. ಗುರುಗಳೇ, ದೇವರಲ್ಲಿ, ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ತೋರುವ ಗೌರವವೇ ಭಕ್ತಿ ಗುರುಗಳೇ. ಸರಿಯಾದ ಉತ್ತರ ಹೇಳಿದೆ. ಶ್ರದ್ಧೆ ಅಂದ್ರೆ? ಓದಿನಲ್ಲಿ ಗಮನ ಹರಿಸುವುದೇ ಶ್ರದ್ಧೆ ಗುರುಗಳೇ. ಶುಚಿ ಅಂದ್ರೇನು? ಗುರುಗಳೇ, ಬುದ್ಧಿ ಮತ್ತು ಮನಸ್ಸಿನಲ್ಲಿರುವ ನಿರ್ಮಲತೆ ನಿಜವಾದ ಶುಚಿ ಗುರುಗಳೇ. ತುಂಬಾ ಸಮರ್ಪಕವಾದ ಉತ್ತರ ಹೇಳಿದ್ದೀಯಾ. ಒಳ್ಳೇದಾಗ್ಲಿ, ಕೂತ್ಕೋ. ನೋಡಿ ಮಕ್ಳೇ, ಗಂಗಾಧರ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ದ. ಭಕ್ತಿ, ಶ್ರದ್ಧೆ, ಶುಚಿ ಇವುಗಳನ್ನ ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲದು, ಇವುಗಳನ್ನ ಆಚರಿಸಬೇಕು. ಆಗ ಮಾತ್ರ ಜೀವನದಲ್ಲಿ ನೀವು ಮುಂದೆ ಬರೋಕ್ ಸಾಧ್ಯ. ಗಂಗಾಧರ, ಮನೆಗೆ ಹೋಗೋಣ? ಹ್ಞೂ ತಾತ. ನಮಸ್ಕಾರ ತಿಮ್ಮಪ್ಪನವ್ರೆ. ನಮಸ್ಕಾರ ಮೇಷ್ಟ್ರೆ. ಹೆಂಗಿದಾನೆ ನಮ್ ಗಂಗಾಧರ? ಅವನು ಬರೀ ಗಂಗಾಧರ ಅಲ್ಲ, ಜ್ಞಾನ ಗಂಗಾಧರ. ನೋಡಿ, ಶಾಲೆಗೆ ಸೇರಿ ತಿಂಗಳು ಕೂಡ ಆಗಿಲ್ಲ, ಸ್ವಲ್ಪವೂ ಕಾಲಹರಣ ಮಾಡದೆ ಗಿಡಗಳಿಗೆಲ್ಲ ನೀರು ಹಾಕ್ತಾನೆ, ಬೇರೆ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾನೆ, ಮನೆ ಕೆಲಸಗಳನ್ನ, ಮನೆ ಪಾಠಗಳನ್ನ ಅವನೇ ಮಾಡ್ಕೊಳ್ತಾನೆ. ಅದೆಲ್ಲ ನಿಮ್ಮಂತವ್ರ ಶಿಕ್ಷಣ. ತಾವು ಕೂಡ ಅವನಿಗೆ ಚಿಕ್ಕಂದಿನಿಂದಲೇ ರಾಮಾಯಣ, ಮಹಾಭಾರತ, ಶಿವಪುರಾಣ ಎಲ್ಲ ಕಲಿಸಿದ್ದೀರಿ. ಆದ್ರಿಂದಲೇ ಅವನು ತುಂಬಾ ಒಳ್ಳೆ ವಿದ್ಯಾರ್ಥಿಯಾಗಿದ್ದಾನೆ. ಬರ್ತೀನಿ ಮೇಷ್ಟ್ರೆ. ತಿಮ್ಮಪ್ಪನವ್ರೆ, 1 ನಿಮಿಷ. ಈ ವಯಸ್ಸಿನಲ್ಲಿ ತಾವು ನಿತ್ಯ ಇವನನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಇದರಿಂದ ತಮಗೆ ತೊಂದರೆ ಅನ್ಸಲ್ವೇ? ಮತ್ ಏನ್ ಮಾಡ್ಬೇಕು ಮೇಷ್ಟ್ರೆ? ಮಳೆ, ಗಾಳಿ, ಬಿಸಿಲು, ಚಳಿ ಈ 100 ಅಡಚಣೆಗಳಲ್ಲಿ ಅವನು ಶಾಲೆಗೆ ಬರೋದು ಕಷ್ಟ ಆಗತ್ತೆ. ಅದಕ್ಕೆ ಅವನು ನಮ್ಮನೇಲಿದ್ರೆ ಆ ಸಮಯದಲ್ಲಿ ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇವನ ನಮ್ಮಲ್ಲಿ ಇಟ್ಕೊಂಡು ವ್ಯಾಸಂಗ ಮಾಡಿಸ್ಬೇಕು ಅನ್ನೋದು ನನ್ನ ಅಭಿಲಾಷೆ. ಏನಂತೀರಿ? ಬಹಳ ಸಂತೋಷ. ಆಗ್ಲೇ ಮೇಷ್ಟ್ರೆ. ಸಂತೋಷ.
ಪಾಸ್ ಆಗಿದ್ದೀನಿ ತಾತ. ನಾನು SSLC ಪರೀಕ್ಷೆ ಗಂಗಾಧರ, ನೀನು ಓದಕ್ಕಂತಾನೆ ಮಠಕ್ ಬಂದು ಆಶ್ರಮದಲ್ಲಿದ್ಯಾ. ದಿನಾ ಕಾಲೇಜಿಗೆ ಹೋಗೋವರೆಗೂ ಧ್ಯಾನ ಮಾಡ್ತೀಯ, ಕಾಲೇಜಿಂದ ಬಂದ ಮೇಲೂ ಧ್ಯಾನದಲ್ಲಿರ್ತೀಯ. ಈ ತರ ಆದ್ರೆ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಿಲ್ವೇ? ಅಧ್ಯಾಪಕರು ಹೇಳಿದ್ದು ತಲೆಗತ್ತುತ್ತೆ. ಪುನಃ ಓದ್ಬೇಕಾಗಿಲ್ಲ. ಏನೇ ಓದಿದ್ರು ನಮ್ ಕೆಲ್ಸಕ್ ತಾನೆ. ಕೆಲ್ಸ ಸಿಕ್ಕಿದ್ರೆ ನಾನು ಉದ್ಧಾರ ಆಗ್ತೀನಿ. ಆ ಗಂಗಾಧರೇಶ್ವರನ್ ಧ್ಯಾನ ಮಾಡಿದ್ರೆ ಜ್ಞಾನವೂ ಬರುತ್ತೆ, ಆತ್ಮೋದ್ಧಾರವೂ ಆಗುತ್ತೆ. ಅದನ್ನೇ ಮುಂದುವರಿಸಿದ್ರೆ ಸಮಾಜವೂ ಉದ್ಧಾರ ಆಗುತ್ತೆ ಅಲ್ವಾ? ಆಹಾ, ಎಂಥ ಯೋಚನೆ ಗಂಗಾಧರ. ಮುಂದೆ ನೀನು ಒಳ್ಳೆ ಹೆಸರಾಂತ ವ್ಯಕ್ತಿ ಆಗ್ತೀಯ. ಕೇನ ಪ್ರಕಾರೇಣ ಕೋಹಿನ ಮನುಜೀವತಿ ಪರೇಶಾಮುಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ದುಹಂತಿ ಗಾವಾಃ ಪರೋಪಕಾರಾರ್ಥಮಿದಂ ಶರೀರಂ. ಹೌದು, ಕೇವಲ ನರನಾಗಿ ಬಾಳುವುದಕ್ಕಿಂತ ಮರವಾಗಿ, ನದಿಯಾಗಿ, ಗೋಮಾತೆಯಾಗಿ ಬಾಳಿ ಪರೋಪಕಾರದಿಂದ ಈ ನಶ್ವರವಾದ ದೇಹವನ್ನ ಶಾಶ್ವತದತ್ತ ತೆಗೆದುಕೊಂಡು ಹೋಗಬೇಕು. ಪರೋಪಕಾರವೇ ನನ್ನ ಲಕ್ಷ್ಯವಾಗಬೇಕು. ಗಂಗಾಧರ ಮಗ ಕೊಡಪ್ಪ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಪ್ಪ, ಒಳ್ಳೇದಾಗ್ಲಿ. ಬಾ ಕಂದ. ಅಪ್ಪ, ಬಾ ಮಗ, ಬಾ ಮಗ, ಎದ್ದೇಳು ಎದ್ದೇಳು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಏನ್ ಶರ್ಮಣ್ಣವ್ರೆ, ಹೇಗಿದ್ದೀರಿ? ಚೆನ್ನಾಗಿದೆ. ಇಲ್ಲಿ ನಮ್ಮನೇಲಿ ಮದ್ವೆ ವಯಸ್ಸಿಗೆ ಬಂದಿರೋರು ಯಾರು ಇಲ್ವಲ್ಲ? ಏನಪ್ಪ, ನೀನಿನ್ನು ಚಿಕ್ಕವನೇ, ನಿನಗ್ ಮದುವೆ ವಯಸ್ಸು ಬಂದಿಲ್ವಾ? ಮಕ್ಳು ಯಾರು ಬಾಯ್ ಬಿಟ್ಟು ಮದುವೆ ಮಾಡಿ ಅಂತ ಕೇಳಲ್ಲ. ಮನೆ ಹಿರಿಯರೇ ಆಲೋಚನೆ ಮಾಡ್ತಾರೆ. ಆದ್ರೆ ನನಗ್ ಮದ್ವೆ ಮಾಡ್ಕೊಳ್ಳೋ ಆಸೆ ಇದ್ರೆ ತಾನೆ. ಗಂಗಾಧರ, ನಿನಗ ಆಸೆ ಇಲ್ದೆ ಹೋದ್ರು ಈ ಮನೆಗ್ ಸೊಸೆ ಬರ್ಬೇಕು ಅಂತ ನಮಗ ಆಸೆ ಇರುತ್ತಲ್ವಪ್ಪ? ಹೌದಪ್ಪ, ಮೊಮ್ಮಕ್ಕಳ ಜೊತೆಲಿ ಕಾಲ ಕಳಿಬೇಕು ಅಂತ ನಮ್ಗ ಆಸೆ ಇರೋದಿಲ್ಲ. ಅಪ್ಪಯ್ಯ, ದಯವಿಟ್ಟು ನನ್ನ ಈ ಮದುವೆ, ಮಡ್ದಿ, ಮಕ್ಕಳು, ಮೊಮ್ಮಕ್ಕಳು ಅನ್ನೋ ಸಂಸಾರದ ತಾಪತ್ರದಲ್ಲಿ ಸಿಗಿಸ್ಬೇಡಿ. ನನಗೆ ಸಮಾಜೋದ್ಧಾರದ ಕೆಲಸ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಲ್ಲ ಮಗ, ಸಂಸಾರದ ಜೊತೆಗೇನೆ ಸಮಾಜ ಸೇವೆನೂ ಮಾಡ್ಬೋದಲ್ಲ? ಇಲ್ಲ ಅಪ್ಪಯ್ಯ, ನಾನ್ ಸಮಾಜದ ಬಗ್ಗೆ ಚಿಂತೆ ಮಾಡಿದಾಗ್ಲೆಲ್ಲ ಸಂಸಾರದ ಬಂಧನ ನನ್ನ ಹಿಂದಕ್ಕೆ ಸೆಳೆಯುತ್ತೆ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡ ಗಂಗಾಧರ. ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ತುಂಬಾ ಭಯ ಆಗತ್ತಪ್ಪ. ಹೌದು ಕಣಪ್ಪ, ಭಯ. ನಮ್ಗೆ ತಿಳುವಳಿಕೆ ಕಮ್ಮಿ. ನೀನಷ್ಟು ಕಲ್ತಿಲ್ಲ ಮಗ. ನೀನು ನಮ್ ಜೊತೆಯಾಗಿರ್ಬೇಕು, ಎಲ್ರಂಗೆ ನೀನು ಚೆನ್ನಾಗಿ ಬಾಳ್ ಬದುಕ್ಬೇಕು ಅಂತ ನಮ್ಮ ಆಸೆ ಕಣಪ್ಪ. ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋ ಆನಂದಕ್ಕಿಂತ ಇಂಥ ಒಬ್ಬ ವ್ಯಕ್ತಿ ಬದುಕಿದ್ದ ಅಂತ 100 ಜನ ಹೇಳ್ಕೊಳ್ಳೋದ್ರಲ್ಲಿರೋ ಆನಂದ ದೊಡ್ಡದಲ್ವನಪ್ಪ. ಮಾನವನಾಗಿ ಬಾಳೋದು ಉತ್ತಮವಾದರೆ ಮಹನೀಯನಾಗಿ ಬಾಳೋದು ಅತ್ಯುತ್ತಮ. ಗಂಗಾಧರ, ಅಮ್ಮ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಬಿಂದುವಿನಿಂದ ಸಿಂಧುವಿನ ಕಡೆಗೆ, ಅಣುವಿನಿಂದ ಮಹತ್ತಿನ ಕಡೆಗೆ, ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ, ಭೋಗದಿಂದ ಯೋಗದ ಕಡೆಗೆ ಹೋಗಬೇಕಂತಿರೋ ನನ್ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ನನ್ನ ಬಂಧಿಸ್ಬೇಡಿ. ನನ್ನ ಕಲ್ಯಾಣಕ್ಕಿಂತ ಲೋಕ ಕಲ್ಯಾಣವೇ ನನಗೆ ಮುಖ್ಯ. ನಾನು ಆದಿಚುಂಚನಗಿರಿ ಮಠದಲ್ಲಿ ದೀಕ್ಷೆ ತಗೊಂಡು
ಲೋಕ ಸೇವೆಗೆ ಪಾದಾರ್ಪಣೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಕಂದ ಗಂಗಾಧರ ಹಂಗೆಲ್ಲ ಹೇಳ್ಬೇಡಪ್ಪ. ನೋಡು ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲಪ್ಪ, ನಮ್ಗಿಲ್ಲ. ನಿನ್ ಕೈ ಮುಗಿದೀವಿ, ನಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ಬೇಡ ಕಂದ, ಎಲ್ಲಿಗೆ ಹೋಗ್ಬೇಡ. ಅಮ್ಮ, ನನ್ನ ಈ ಮಾರ್ಗಕ್ಕೆ ಅಡ್ಡ ಬಂದ್ರೆ ಆ ಗಂಗಾಧರೇಶ್ವರನ್ ಮೇಲೆ ಪಾವನವಾಯಿತು ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ. ಪಾವನವಾಯಿತು ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ. ಭಾವವದು ಕಳೆಯಿತು ಭಾವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ. ಭಾವವದು ಕಳೆಯಿತು ಭಾವವದು ಕಳೆಯಿತು ಗಂಗಾಧರರ ಸನ್ನಿಧಿಲಿ. ಚುಂಚನಗಿರಿಯ ಚಂದಿರನಂತೆ ಕಾಂತಿಯು ಚೆಲ್ಲಿದೆ ಮೊಗದಲ್ಲಿ. ಶಿವನ ರೂಪವೇ ಮೈದಳೆದಂತೆ ಶಕ್ತಿಯು ಅಡಗಿದೆ ಗುರುವಲ್ಲಿ. ಶಕ್ತಿಯು ಅಡಗಿದೆ ಗುರುವಲ್ಲಿ. ಪಾವನವಾಯಿತು ಪಾವನವಾಯಿತು ಜನ್ಮವು ಗುರುಗಳ ದರ್ಶನದಿ. ಗುರುಗಳೇ, ಬಾನಂದೂರಿಂದ ಗಂಗಾಧರಯ್ಯ ಅನ್ನೋರು ದೀಕ್ಷೆ ಬೇಡ ಬಂದಿದ್ದಾರೆ. ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸಿ ಮುಡಿ ತೆಗೆಸಿ ಕರೆದುಕೊಂಡು ಬನ್ನಿ. ಕೂತ್ಕೋ. ಗಂಗಾಧರಯ್ಯ, ಬೇರೆಯವರ ಪ್ರೇರಣೆಯಿಂದ ಇಲ್ಲಿ ಬಂದಿದ್ದೀಯಾ? ಇಲ್ಲ, ಸ್ವಇಚ್ಛೆಯಿಂದನ? ಸ್ವಇಚ್ಛೆಯಿಂದ ಬಂದಿದ್ದೀನಿ ಸ್ವಾಮೀಜಿ. ಗಂಗಾಧರ, ಬೆಂಕಿಯ ಜ್ವಾಲೆಯ ಕಾವು ಈ ಕಾವಿ. ಕಾವಿ ತೊಟ್ಟ ಮೇಲೆ ಭಯ, ಭಕ್ತಿ, ನಿಷ್ಠೆ, ಶ್ರದ್ಧೆ, ನಿಸ್ವಾರ್ಥದಿಂದ ಬಾಳಬೇಕು. ಪಂಚಭೂತಗಳ ಸಾಕ್ಷಿಯಾಗಿ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಜ್ಞಾನದ ಜ್ಯೋತಿ ಬೆಳಕಲ್ಲಿ ವಾಸವಾಗಿರಬೇಕು. ದಯೆ, ದಾಕ್ಷಿಣ್ಯ, ಕರುಣೆ ಮನಸ್ಸಲ್ಲಿ ನೆಲೆಯೂರಬೇಕು. ಗೃಹಸ್ಥು ತನ್ನ ಸಂಸಾರಕ್ಕೋಸ್ಕರ, ನಾವು ಲೋಕಕ್ಕೋಸ್ಕರ. ನಮೋ ಭವಾಯ ಚ ರುದ್ರಾಯ ಚ ನಮಃ ಸರ್ವಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಶತಿಕಂಠಾಯ ಚ ನಮಃ ಸಮರ್ಥಿನೇ ಕಲಿತಕೇತಾಯ ಚ ನಮಃ ಸಹಸ್ರಾಯ ಚ ಜಗನ್ಮಯೇ ಚ ನಮೋ ಗಿರಿಜಾಯ ಚ ಚತುರ್ವಿಷ್ಠಾಯ ಚ ನಮೋ ನೀಲಸಮಾಯ ಚ ನಮಃ ನಮೋ ಸತ್ಯಾಯ ಚ ವಾಮನಾಯ ಚ ನಮೋ ಪ್ರಸೇ ನಮಃ ಚ ನಮೋ ರುದ್ರಾಯ ಚ ನಮಃ ಚ ನಮೋ ಗಿರಿಜಾಯ ಚ ಸಮಾಯ ಚ ನಮಃ ಆದಮೇಗಾಯ ಚ ನಮಃ ಶ್ರೀಪ್ರಿಯಾಯ ಚ ಇಲ್ಲಿಯವರೆಗೂ ನೀನು ಗಂಗಾಧರಯ್ಯ. ಇವತ್ತಿನಿಂದ ಶ್ರೀ ಬಾಲಗಂಗಾಧರನಾಥ ಸ್ವಾಮಿ. ರಮಾನಂದನಾಥ, ಈ ಆದಿಚುಂಚನಗಿರಿ ಕ್ಷೇತ್ರದ ಮುಂದಿನ ಪೀಠಾಧಿಪತ್ಯಕ್ಕೆ ಅರ್ಹನಾದ ವ್ಯಕ್ತಿ ನಿನ್ನ ಶಿಷ್ಯನಾದ ಗಂಗಾಧರನಾಥನೇ. ಈ ಕ್ಷೇತ್ರವನ್ನು ಕೈಲಾಸದೆತ್ತರ ಬೆಳೆಸುವ ಸಾಮರ್ಥ್ಯ ಅವನಿಗಿದೆ. ಗಂಗಾಧರನಾಥನೇ ಮುಂದಿನ ಪೀಠಾಧಿಪತಿ. ಮುಂದಿನ ಪೀಠಾಧಿಪತಿ. ಮುಂದಿನ ಪೀಠಾಧಿಪತಿ. ಕಾಲಭೈರವ, ನಾನು ಕಾಲವಾದರೆ ಈ ಕ್ಷೇತ್ರದ ರಕ್ಷಣೆ ಸಂರಕ್ಷಣೆ ನೋಡುವವರು ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮಿನೇ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ರಕ್ಷಕ, ಸಂರಕ್ಷಕ, ಮುಂದಿನ ಉತ್ತರಾಧಿಕಾರಿ ಆಗೋದಕ್ಕೆ ಸರಿಯಾದ ವ್ಯಕ್ತಿ ಅಂತ ಸೂಚನೆ ಕೊಟ್ಟಿದ್ದೀಯ. ನಿನ್ನ ಆದೇಶದಂತೆ ಆಗಲಿ ಕಾಲಭೈರವ. ಸ್ವಾಮೀಜಿ,
ಪೂಜ್ಯ ಶ್ರೀ ರಮಾನಂದನಾಥ ಮಹಾಸ್ವಾಮಿಯವರ ಆದೇಶದಂತೆ ಶ್ರೀ ಕ್ಷೇತ್ರದ ಪೀಠವನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆ. ಚುಂಚನಗಿರಿ ಸಿರಿ ಕ್ಷೇತ್ರದ ದಿನಕರ ಜಯ ಜಯ ಹೇ ಗಂಗಾಧರ ಗುರು, ಜೀವನ ಪಾಠವ ಕಲಿಸಿದ ಗುರುವರ ಜಯ ಜಯ ಹೇ ಗಂಗಾಧರ ಗುರು. ಶ್ರೀ ಗುರು ವಂದನೆ ಮೋಕ್ಷಕ್ಕೆ ಸಾಧನೆ, ಗುರುವಿನ ಬೋಧನೆ ಬಾಳಿಗೆ ಪ್ರೇರಣೆ. ಚುಂಚನಗಿರಿ ಸಿರಿ ಕ್ಷೇತ್ರದ ದಿನಕರ ಜಯ ಜಯ ಹೇ ಗಂಗಾಧರ ಗುರು, ಜೀವನ ಪಾಠವ ಕಲಿಸಿದ ಗುರುವರ ಜಯ ಜಯ ಹೇ ಗಂಗಾಧರ ಗುರು. ಸ್ವಾಮಿಗಳೇ, ಎಲ್ಲಿ ನಮ್ ದೊಡ್ಡ ಸ್ವಾಮಿಗಳು? ದೊಡ್ಡ ಸ್ವಾಮಿಗಳ ಒಳಗಿದ್ದಾರೆ, ನಡ್ರಿ ಕೂತ್ಕೊಳ್ಳಿ. ಸರಿ, ಆಯ್ತು. ಸ್ವಾಮಿ, ನಮ್ ದೊಡ್ಡ ಸ್ವಾಮಿಗಳು ಕರಿತಾ ಇದ್ದಾರೆ. ಚೆನ್ನಾಗಿದ್ದೀರಾ ಗೌಡ್ರೆ? ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮೀಜಿ. ನಾನ್ ಬಹುಶಃ ಪೀಠಾಧ್ಯಕ್ಷರು ಅಂದ್ರೆ ಶಿಷ್ಯರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು, ಕಾಲು ಒತ್ತಿಸ್ಕೊಳ್ಳೋದು ಇಂಥದ್ದೇ ನಾನು ಕೇಳಿದ್ದೆ. ಆದ್ರೆ ತಾವೇ ಶಿಷ್ಯರ ಜೊತೆ ಮಕ್ಕಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರೋದು ಆಶ್ಚರ್ಯ. ಕ್ಷಮಿಸಿ. ಛೇ, ತಾವೇನು ತಪ್ಪು ಮಾತಾಡ್ಲಿಲ್ಲ ಗೌಡ್ರೆ. ಮಠ ವೃದ್ಧಿ ಆಗ್ಬೇಕು ಅಂದ್ರೆ ಎಲ್ರು ಸೇರ್ ಕೆಲಸ ಮಾಡಿದ್ರೆ ಚಂದ ಅಲ್ವೇ? ಇತ್ತೀಚಿನ ದಿನಗಳಲ್ಲಿ ನಿಮ್ಮಂತ ಯೋಗಿಗಳು, ಸ್ವಾಮಿಗಳು ಅಂತಂದ್ರೆ ನಿಜವಾಗ್ಲೂ ಒಂದು ಹೊರಗಿನ ಜನಕ್ಕಿರೋ ಭಾವನೆನೇ ಬೇರೆ. ಆದ್ರೆ ತಾವು ಈ ರೀತಿ ನನಗೆ ಬಹಳ ಆಶ್ಚರ್ಯ ಆಯ್ತು ಸ್ವಾಮೀಜಿ. ಹೇಳಿ ಗೌಡ್ರೆ, ತಾವು ಈಗ ಬಂದ ಉದ್ದೇಶ? ನಾನು ಹಿಂಗೆ ಪ್ರವಾಸಕ್ಕೆ ಹೊರಟಿದ್ದೆ. ಹೌದಾ? ಹಂಗೆ ಸ್ವಾಮೀಜಿಗಳಿದ್ರೆ ದರ್ಶನ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಸ್ವಾಮೀಜಿ. ಸಂತೋಷ. ಆ ಭೈರವೇಶ್ವರ ನಮ್ಗೆ ಒಳ್ಳೇದ್ ಮಾಡ್ಲಿ. ಆಗ್ಲಿ. ನಮಸ್ಕಾರ ಸ್ವಾಮೀಜಿ. ನನ್ನ ಹೆಸರು ಮಲ್ಲಮ್ಮ ಅಂತ. ನಾನಿಲ್ಲೇ ಪಕ್ಕದ ಹಳ್ಳಿಯವಳು. ಪ್ರತಿದಿನ ನನ್ ಗಂಡ ಕುಡಿದು ಬೈಯೋದು ಹೊಡೆಯೋದು ಮಾಡ್ತಾನೆ. ಅತ್ತೆ ಮಾವ ತುಂಬಾ ಹಿಂಸೆ ಕೊಡ್ತಾರೆ. ನಾನಲ್ಲಿರೋದಕ್ಕೆ ಆಗೋದಿಲ್ಲ ಸ್ವಾಮಿ. ನೀವ್ ನನಗೆ ಆಶ್ರಯ ಕೊಡದೆ ಹೋದ್ರೆ ಪಕ್ಕದ ಕಲ್ಯಾಣಿಲಿ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಸ್ವಾಮಿ. ನೋಡಿ ತಾಯಿ, ಇದು ಸರ್ವಸಂಗ ಪರಿತ್ಯಾಗಿಗಳು ವಾಸ ಮಾಡುವ ಸ್ಥಳ. ಹೆಂಗಸರಿಗೆ ಇಲ್ಲಿ ಸ್ಥಾನವಿಲ್ಲ. ಮಠದ ಧರ್ಮದ ಪ್ರಕಾರ ಹೆಂಗಸರಿಗೆ ಮಠದಲ್ಲಿ ಸ್ಥಾನವಿಲ್ಲ, ನಿಜ. ಆದರೆ ಮಾನವೀಯತೆ ದೃಷ್ಟಿಯಿಂದ ಆಶ್ರಯ ಬೇಡಿ ಬಂದವರಿಗೆ ನಿರಾಸೆ ಮಾಡದೆ ಆಶ್ರಯ ನೀಡುವುದು ಮಾನವ ಧರ್ಮ. ಪಾಪ, ಒಂಟಿ ಹೆಂಗಸು ಹೇಗೆ ಬದುಕುತ್ತಾಳೆ? ಬದುಕುವುದಾದರೂ ಹೇಗೆ? ಇವರಂತ ನಿರಾಶ್ರಿತ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಬಹಳ ಜನರಿದ್ದಾರೆ. ತಿನ್ನಲು ಅನ್ನವಿಲ್ಲದೆ, ವಾಸಿಸಲು ಮನೆ ಇಲ್ಲದೆ, ಮಾಡಲು ಕೆಲಸವಿಲ್ಲದೆ ನರಳುತ್ತಿರುವ ಇಂತಹ ಹೆಂಗಸರಿಗೆ ವಸತಿ ಗೃಹವೊಂದನ್ನು ನಿರ್ಮಿಸೋಣ. ಗುರುಗಳೇ, ನಾವು ಹುಟ್ಟು ಕುರುಡರು. ನಮಗೆ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬಾರದವರೆಂದು ಬೈದು ಆಚೆ ಕಳಿಸಿದ್ದಾರೆ. ಗುರುಗಳೇ, ನಮ್ಗೆ ಓದ್ಬೇಕಂತ ಆಸೆ, ಆದ್ರೆ ಅದೇ ನಮ್ ಕಣ್ಗಳನ್ನ ಕಿತ್ಕೊಂಡ್ಬಿಟ್ಟ. ಎಲ್ರಿಗೂ ಆಶ್ರಯ ಕೊಟ್ಟಿದ್ದೀರಾ, ಅದೇ ರೀತಿ ನಮಗೂ ಆಶ್ರಯ ಕೊಡಿ ಸ್ವಾಮೀಜಿ. ಗುರುಗಳೇ, ಇವರು ಅಂಧರಾಗಿದ್ದು ಇವರ ಹಿಂದಿನ ಜನ್ಮದ ಪಾಪ ಕರ್ಮದ ಫಲ. ಕೆಲವರು ದೃಷ್ಟಿಲೋಪದಿಂದ ಅಂಧರಾದರೆ, ಇನ್ನು ಕೆಲವರು ಜ್ಞಾನಲೋಪದಿಂದ ಅಂಧರಾಗಿರುತ್ತಾರೆ. ಅಂಧರಲ್ಲಿ ಎಷ್ಟೋ ಜನ ಬುದ್ಧಿವಂತರಿದ್ದಾರೆ. ಅಂತವರನ್ನು ಪ್ರೋತ್ಸಾಹಿಸಿ ಜ್ಞಾನದ ಬೆಳಕನ್ನು ನೀಡಿ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸೋಣ. ಇವರಿಗಾಗಿ ಅಂಧರ ಶಾಲೆಯನ್ನು ನಿರ್ಮಿಸೋಣ. ಯಾರ ಕಾಪಾಡ್ರ ಬರ್ರ.
ನಮಸ್ಕಾರ ಸ್ವಾಮೀಜಿ. ಏನಾಯ್ತು ಸ್ವಾಮೀಜಿ? ಎತ್ತಿನ ಗಾಡಿ ಬರ್ತಾ ಇತ್ತು, ಹಿಂದೆಯಿಂದ ಯಾವ್ದೋ ಗಾಡಿ ಬಂದು ಹೊಡ್ಕೊಂಡೋಯ್ತು. ತುಂಬಾ ಪೆಟ್ಟಾಗಿದೆ. ಮತ್ತೆಲ್ಲ ಏನ್ ಮಾಡ್ತಾ ಇದೀರಾ? ಯಾಕೆಲ್ಲ ಹೀಗ್ ನೋಡ್ತಾ ಇದೀರಾ? ಆ ಮನುಷ್ಯನ್ಗೆ ಅಷ್ಟು ಪೆಟ್ಟು ಬಿದ್ದು ನರಳಾಡ್ತಾ ಇದ್ರೆ ಕಣ್ಣು ಕಾಣಿಸ್ತಾವ ನಿಮ್ಗಳಿಗೆ? ನಡ್ರಿ, ಮೊದ್ಲು ಅವ್ರನ್ನ ಎತ್ಕೊಂಡ್ ಬನ್ನಿ. ಸ್ವಾಮೀಜಿ, ನಮ್ಮಂತ ಬಡವರು ಕಷ್ಟಪಟ್ಟು ಹಿಂಗೆ ಬೆಳೆ ಬೆಳೆದಿರ್ತೀವಿ. ನಮ್ಮಂತವ್ರಿಗೆ ಹಿಂಗ ಆಗ್ಬಿಟ್ರೆ ನಾವು ಜೀವನ ಮಾಡೋದಂಗೆ ಸ್ವಾಮೀಜಿ? ಹೆದರ್ಕೋಬೇಡಿ, ನಾನಿದ್ದೀನಿ. ಇವ್ರಿಗೇನು ಆಗಲ್ಲ. ನಮ್ಮ ಎತ್ಕೊಳ್ಗೂ ಏಟಾಗೈತೆ ಸ್ವಾಮಿ. ನೋಡಿ, ಆ ಎತ್ಗಳಿಗೂ ಚಿಕಿತ್ಸೆ ಕೊಡ್ತಾರೆ. ಇವ್ರನ್ನ ನಾನು ಹಾಸ್ಪಿಟಲ್ ನಾನು ಕರ್ಲೆ ಕರ್ಕೊಂಡು ಆಯ್ತು ಸ್ವಾಮಿ. ಹಾಗೆ ಎಲ್ಲರೂ ಮಟ್ಟಕ್ಕೆ ಕರ್ಕೊಂಡ್ ಬಂದ್ಬಿಡಿ. ಬನ್ನಿ ಬನ್ನಿ. ಅನ್ನ ಅಕ್ಷರ ಆರೋಗ್ಯ ಪ್ರಸಾದಿಸೋದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಗುರಿಯಾಗಬೇಕು, ಮಂತ್ರವಾಗಬೇಕು. ಅನ್ನ ಅಕ್ಷರ ಆರೋಗ್ಯ ಕಾಣದ ದೀನರ ದೌರ್ಭಾಗ್ಯ. ಅನ್ನ ಅಕ್ಷರ ಆರೋಗ್ಯ ಕಾಣದ ದೀನರ ದೌರ್ಭಾಗ್ಯ. ನೋಡುತ್ತ ಗುರುಗಳು ಮರುಗಿದರು, ಮಾನವ ಸೇವೆಗೆ ತೊಡಗಿದರು. ಅನ್ನ ಅಕ್ಷರ ಆರೋಗ್ಯ, ಅನ್ನ ಅಕ್ಷರ ಆರೋಗ್ಯ. ತೀರಲು ಬಡವರ ತಾಪತ್ರಯ ತಾರಕ ಮಂತ್ರ. ಅಕಾರತ್ರಯ 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 ಅಕಾರತ್ರಯ. ಸಾಧು ಸಂತರು ಯೋಗಿ ವರ್ಯರು ಕಂಡರು ಸ್ವಾಮಿಯ ಸಾಧನೆ. ರಾಷ್ಟ್ರಾಧ್ಯಕ್ಷರು ದೇಶ ನಾಯಕರು ಗೈದರು ಸ್ವಾಮಿಯ ಶ್ಲಾಘನೆ. ಸಾಧು ಸಂತರು ಯೋಗಿ ವರ್ಯರು ಕಂಡರು ಸ್ವಾಮಿಯ ಸಾಧನೆ. ರಾಷ್ಟ್ರಾಧ್ಯಕ್ಷರು ದೇಶ ನಾಯಕರು ಗೈದರು ಸ್ವಾಮಿಯ ಶ್ಲಾಘನೆ. ಎಲ್ಲ ವರ್ಗದ ಜನರು ಶರಣು ಎಂದರು. ಅನ್ನ ಅಕ್ಷರ ಆರೋಗ್ಯ, ಅನ್ನ ಅಕ್ಷರ ಆರೋಗ್ಯ. ಚುಂಚನಗಿರಿಯನು ಮಾಡಿದರು ಚಿನ್ನದ ಗಿರಿಯ. ಅಕಾರತ್ರಯ